ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿತಾ ಫ್ಯಾಷನ್. ಇವತ್ತು ನಾವು ಇನ್ನೊಂದು ಸಿಂಪಲ್ ಡಿಸೈನ್ನ ಕಲಿಯೋಣ. ನಾನು ಅದಕ್ಕೆ ಇಲ್ಲಿ 10 ನಂಬರ್ದು ನೀಡಲ್ನ ತೊಗೊಂಡಿದ್ದೀನಿ ಮತ್ತು 6 ಎಳೆ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಇವಾಗ ಫಸ್ಟ್ ಬಟ್ಟೆ ರಾಂಗ್ ಸೈಡಲ್ಲಿ ನಾಟ್ನ ಇಟ್ಬಿಟ್ಟು ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೀಡಲಿಂದ ಥ್ರೆಡ್ನ ತೊಗೊಂಡು ಫಸ್ಟ್ ಸಿಂಗಲ್ ನಾಟ್ ಮಾಡ್ಕೋಬೇಕು. ನಾಟ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ ಹಾಕೋಬೇಕು. ಲಾಕ್ ಆದಮೇಲೆ 2 ಚೈನ್ನ ಹಾಕೋಬೇಕು. 2 ಚೈನ್ ಹಾಕಿ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಹಾಕಬೇಕು. ಇದಾದಮೇಲೆ 2 ಚೈನ್ ಹಾಕೋಬೇಕು. ಹಾಕ್ಬಿಟ್ಟು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಕೆಳಗಡೆ ನೋಡಿಕೊಂಡು ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಮತ್ತೆ ಒಂದು ಡಬಲ್ ಕ್ರೋಶ ಹಾಕಬೇಕು. ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ, ಮತ್ತೆ 2 ಚೈನ್, ಮತ್ತೆ 2 ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕಬೇಕು. ಮತ್ತೆ 2 ಡಬಲ್ ಕ್ರೋಶ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇಷ್ಟೇ ಹಾಕಬೇಕು. 2 ಡಬಲ್ ಕ್ರೋಶ, 2 ಸಿಂಗಲ್ ಚೈನ್ನ ಹಾಕೋಬೇಕು. ಮತ್ತೆ 2 ಚೈನ್, ಮತ್ತೆ 2 ಡಬಲ್ ಕ್ರೋಶ. ಗ್ಯಾಪ್ನ ಸರಿಯಾಗಿ ನೋಡಿ ಬಿಡಬೇಕು. ನೋಡಿ ಕಾಣ್ತಾ ಇದೆ. ಇವಾಗ ಮತ್ತೆ 2 ಚೈನ್ ಹಾಕಬೇಕು. ಮತ್ತೆ 2 ಡಬಲ್ ಕ್ರೋಶ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇಷ್ಟೇ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇದೇ ರೀತಿ ತಗೊಂಡಿರೋ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಫುಲ್ಲು. ನಾನಿಲ್ಲಿ ಡಿಸೈನ್ಗೋಸ್ಕರ ಇಷ್ಟು ಹಾಕೊಂಡಿದ್ದೀನಿ. ಈಗ ಇದನ್ನೇ ಅಂತ ಅಸ್ಯೂಮ್ ಮಾಡಿ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ನ. ಈ ರೀತಿ ಕಟ್ ಮಾಡಿಕೊಂಡು ನೀಡಲ್ನ ಎಳ್ಕೋಬೇಕು. ಇವಾಗ ಈ ಸ್ಟೆಪ್ ಲಾಕ್ ಆಗಿದೆ. ಸೆಕೆಂಡ್ ಸ್ಟೆಪ್ಗೆ ನಾನು ಇನ್ನೊಂದು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಕೂಡ ನಾವು ರೈಟ್ ಸೈಡಲ್ಲೇ ಹಾಕಬೇಕು. ರಾಂಗ್ ಸೈಡಲ್ಲಿ ಥ್ರೆಡ್ನ ಇಟ್ಟು ಇಲ್ಲಿ 2 ಚೈನಲ್ಲಿ ಸೆಕೆಂಡ್ ಚೈನ್ ಇದೆ ಅಲ್ಲ, ಇಲ್ಲಿ ನಾವು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ಏನು ಗ್ಯಾಪ್ ಇದೆ ಅಲ್ಲ, ಇದ್ರೊಳಗಡೆ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 3 ಚೈನ್ಸ್ ತೊಗೋಬೇಕು ನಾವಿಲ್ಲಿ. 1 2 3 ಚೈನ್ ತೊಗೊಂಡು ಇಲ್ಲಿ ಫಸ್ಟ್ 2 ಚೈನ್ ಗ್ಯಾಪ್ ಇದೆ ಅಲ್ಲ, 2 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಈ ರೀತಿ 2 ಡಬಲ್ ಕ್ರೋಶ ಹಾಕಿದ್ಮೇಲೆ ಇಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ನಾನಿಲ್ಲಿ ಸ್ಮಾಲ್ ಸೈಜ್ ಗೋಲ್ಡನ್ ಬೀಡನ್ನ ಯೂಸ್ ಮಾಡಬೇಕು. ಈ ಥ್ರೆಡ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಏನಿದೆ ಅಲ್ಲ, ಅಲ್ಲಿ 2 ಡಬಲ್ ಕ್ರೋಶ ಮಾಡ್ಕೋಬೇಕು.
2 ಡಬಲ್ ಕ್ರೋಶೆ ಮಾಡಿ ಮತ್ತೆ ಇಲ್ಲಿ ನಾನು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಥ್ರೆಡ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಲಾಕ್ ಆದಮೇಲೆ ಮತ್ತೆ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕಿ ಫಿಲ್ ಮಾಡ್ಕೊಳ್ಳಿ. ಈಗ ಇಲ್ಲಿ 2 ಬೀಡನ್ನ ಇನ್ಸರ್ಟ್ ಮಾಡಿ ಆದಮೇಲೆ ಇವಾಗ ನಾನು 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ. ಈ 3 ಚೈನ್ ಏನು ಹಾಕಿದ್ದೀವಲ್ಲ ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ ಬೀಡನ್ನ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಇನ್ನೊಂದು ಇನ್ಸರ್ಟ್ ಮಾಡ್ಕೋಬೇಕು. ಥ್ರೆಡ್ಗೆ 1 ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟ್ ಥ್ರೆಡ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕಿ ಫಿಲ್ ಮಾಡ್ಕೋಬೇಕು. 2 ಸಲ ಬೀಡ್ ಹಾಕಬೇಕು, 1 ಸಲ 3 ಚೈನ್ ಹಾಕಬೇಕು. ಇವಾಗ 2 ಸಲ ಬೀಡ್ ಹಾಕಿದ್ಮೇಲೆ ಮತ್ತೆ ನಾನು 3 ಚೈನ್ ಹಾಕ್ತಾ ಇದ್ದೀನಿ. ಕುಚ್ಚಿಗೆ 3 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ. ಇದೇ ಪ್ಯಾಟರ್ನಲ್ಲಿ ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 2 ಬೀಡ್ ಮತ್ತು 1 3 ಚೈನ್ ಗ್ಯಾಪು ನಾನು ಇಲ್ಲಿ ಎಂಡ್ವರೆಗೂ ಹಾಕಿದ್ದೀನಿ. ನೋಡಿ ಈ ರೀತಿ ಕಾಣ್ತಾ ಇದೆ. ಎಂಡಲ್ಲಿ ನಾನು 3 ಚೈನ್ ಹಾಕಿಬಿಟ್ಟು ಇಲ್ಲಿ ಲಾಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಇದರಲ್ಲಿ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಥ್ರೆಡ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 2 ಚೈನ್ ಹಾಕಿಬಿಟ್ಟು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಬಿಟ್ಟು ಈ ರೀತಿ ಥ್ರೆಡ್ನ ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಾನಿಲ್ಲಿ ಕುಚ್ಚನ್ನ ಹಾಕ್ತಾ ಇದ್ದೀನಿ 3 ಚೈನ್ ಗ್ಯಾಪಲ್ಲಿ. ನೋಡಿ ಫೈನಲ್ ಆಗಿ ಈ ರೀತಿ ಕಾಣ್ತಾ ಇದೆ ಡಿಸೈನ್. ಸಿಂಪಲ್ ಆಗಿದೆ, ಚೆನ್ನಾಗಿದೆ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.